ನಾಗೇಶ್ ಅವರು ಆಯೋಜಿಸಿರುವ ಈ ಸಮಾರಂಭದಲ್ಲಿ ನಮ್ಮ ನಾಡಿನ ವಿವೇಕ ಅಂತ ಅರ್ಥ, ಜಾಗೃತಿಯಲ್ಲಿ ಅನುಭವ ಅಂತ ಅರ್ಥ. ಈ ಹೆಸರನ್ನು ಇಟ್ಕೊಂಡು ನಮ್ಮ ಗೆಳೆಯ ನಾಗೇಶ್ ಅವರು ಕಳೆದ 2 ದಶಕಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಸಾಹಿತ್ಯ, ಸಂಸ್ಕೃತಿ, ಕಲೆಗಳು ಏಕೆ ಬೇಕು ಅಂತಂದ್ರೆ ಮನುಷ್ಯರನ್ನ ಪ್ರಾಣಿಗಳಿಂದ ಭಿನ್ನಗೊಳಿಸುವಂತಹ ಒಂದು ವಿಶಿಷ್ಟವಾದಂತಹ ಸೃಜನಶೀಲತೆ ಅಂದರೆ ಅದು ಸಾಹಿತ್ಯಿಕ, ಸಾಂಸ್ಕೃತಿಕ ಪ್ರಜ್ಞೆ. ಹಾಗಾಗಿ ಯಾರು ಸಾಹಿತ್ಯ, ಸಾಂಸ್ಕೃತಿಕ ಕಲೆಗಳಲ್ಲಿ ಆಸಕ್ತರಾಗಿರ್ತಾರೆ ಅವರು ನಿಜವಾದ ಅರ್ಥದಲ್ಲಿ ಮಾನವೀಯ ಮೌಲ್ಯಗಳನ್ನ ತಮ್ಮಲ್ಲಿ ಅಂತರ್ಗತಗೊಳಿಸಿಕೊಂಡಿರ್ತಾರೆ. ಕಾರಣ ಸಾಹಿತ್ಯದ ಉದ್ದೇಶ ಏನು ಅಂದರೆ ಮನುಷ್ಯನ ಹೃದಯವನ್ನು ಅರಳಿಸುವುದು, ಪ್ರೀತಿ ಪ್ರೇಮದ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು, ಎಲ್ಲರೂ ನನ್ನನ್ನುವ ವಿಶಾಲವಾದ ಭಾತೃತ್ವ ಭಾವವನ್ನು ಉಂಟು ಮಾಡುವಂಥದ್ದು ಸಾಹಿತ್ಯದ ಉದ್ದೇಶ. ಸಂಸ್ಕೃತಿಯ ಉದ್ದೇಶ ಪರಿಪೂರ್ಣತೆಯ ಕಡೆ ನಮ್ಮನ್ನು ಕರೆದುಕೊಂಡು ಹೋಗುವಂಥದ್ದು. ಪರಿಪೂರ್ಣತೆಯ ಹಾದಿಯಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಿ ನಮ್ಮ ಬದುಕನ್ನು ಸಾರ್ಥಕಗೊಳಿಸುವಂಥದ್ದು ಸಂಸ್ಕೃತಿ. ಹಾಗಾಗಿ ಸಾಹಿತ್ಯ ಮತ್ತು ಸಂಸ್ಕೃತಿ ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ. ಜೊತೆಗೆ ಕವಿಗೋಷ್ಠಿಯನ್ನು ಸಹ ಇವತ್ತು ಏರ್ಪಡಿಸಿದ್ದಾರೆ. ಕವಿ ಅನ್ನುವಂಥವರು ಒಂದು ವಿಶಿಷ್ಟವಾದ ಸೃಜನಶೀಲವಾದಂತಹ ಹೃದಯವುಳ್ಳಂತಹ ಬುದ್ಧಿ ಉಳ್ಳಂತಹ ಸೃಜನಶೀಲ ವ್ಯಕ್ತಿ. ರವಿ ಕಾಲದಲ್ಲ ಕವಿಗಂಧ ಅಂತ ಹೇಳ್ತೇವೆ. ಆಗಸದಲ್ಲಿರುವ ರವಿ ಕಾಣದೇ ಇರುವ ಅನೇಕ ಕೌತುಕ ಚಿಂತನೆಗಳನ್ನ ಕವಿ ಮಾಡುವಲ್ಲ. ಭುವನೇಶ್ವರಿಗೆ ವೇದಿಕೆಗೆ ಸೋಮಶೇಖರ್ ಸರ್ ಮಾತಾಡಿದ್ರೆ ನಾವು ಮಾತಾಡ್ತೀವಿ. ಮಾತಾಡಬೇಕಿದೆ ಎಲ್ಲರೂ ಎಲ್ಲರೂ ಸಕಾರಾತ್ಮಕ ಒಳಭಾವ. ನಾವು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಅವರನ್ನು ನೋಡಲೇಬೇಕು. ನನ್ನ ಮತ್ತು ಅವರು ಬಂದೇವೆ 25 ವರ್ಷಗಳು. ನನಗಿನ್ನೂ ನೆನಪಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಅವರು ಡಿಸಿ ಆಗಿದ್ದು ಆ ಸಮಯದಲ್ಲಿ ನಾನು ಎಮ್ಮೆ ಮಾಡ್ತಾ ಇದ್ದೆ. ನಮ್ಮ ಕಾಲೇಜ್ ಫಂಕ್ಷನ್ಗೆ ಇವರನ್ನು ಕರೆಸಿದ್ದು ಮಂತ್ರಮುಗ್ಧರಾಗಿತ್ತು. ನಮ್ಮ ಸ್ಟೂಡೆಂಟ್ಸ್ ಸರಸ್ವತಿ ಸನ್ನಿಗೆ ಸೋಮಶೇಖರ್ ಅವರು ಎಲ್ಲರೂ ಬಂದರು. ಎಲ್ರಿಗೊಂದು ನಾನು ನಮೋ ನಮೋ ಶರಣ ಶರಣ ಕರೆದಿದ್ದೆ. ಸಮಯ ಅವಕಾಶ ಇಲ್ಲ. ನನ್ನ 41 ಮತ್ತೊಂದು ಕ್ಷಣಕ್ಕಿಂತ ಎಲ್ಲರಿಗೂ ಶುಭವಾಗಿ ಏನು ಬೇಡ, ಪ್ರೀತಿಯಿಂದ ಸಾಗೋಣ. ಒಂದನ್ನು ನೆನಪಿಸಿಕೊಳ್ಳಿ, ಜಾತಿ ಮತದಾನ ಮೇಲಿದ್ದ ಪ್ರೀತಿಯಿಂದ ನಾವೆಲ್ಲ ಮುಂದೆ ಸಾಗಬೇಕು. ಎಲ್ಲ ಭಾಷೆಗಳನ್ನು ಪ್ರೀತಿಸಬೇಕು, ಕನ್ನಡವನ್ನು ಆರಾಧಿಸಬೇಕು. ನಮ್ಮ ನಾಗೇಶ್ವರಿಗೆ ಎಲ್ಲ ರೀತಿಯಲ್ಲಿಯೂ ಶುಭವಾಗಲಿ ಮತ್ತು ಬಡವರ ಎಲ್ಲ ಬಂಧುಗಳಿಗೂ ಶುಭವಾಗಲಿ. ಬಾಲಿಸು ಕನ್ನಡ, ಗೋ ಕರ್ನಾಟಕ ಹೃದಯ ಶಿವ, ಬಾಲಿಸು ಕನ್ನಡ ಖಂಡಿಭವ. ಇಂಥ ನಿತ್ಯೋತ್ಸವದ ಇಂಥ ಕಾರ್ಯಕ್ರಮ ಆಗ್ತಾರೆ. ಹೊರಗಡೆ ಹೋದರೆ ರಾಜಕೀಯದ ಹೊರಗಡೆ ಎಂಥ ವಾತಾವರಣ ತಂದುಕೊಟ್ಟು ಅದರ ಮಧ್ಯದಲ್ಲಿ ಪ್ರೀತಿಯಿಂದ ಸಾಗುವ ಇಂಥ ಕಾರ್ಯಕ್ರಮ ಇದು ಸಾರ್ಥಕತೆ ನಡೆದು ಎಲ್ಲರಿಗೂ ಶುಭವಾಗಿ. ಐ ಲವ್ ಯು ಆಲ್. God bless us all. 2 ಸಾಲ ನಮ್ಮ ಸೋದರ ತುಂಬಾ ಚೆನ್ನಾಗಿ ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ಕೈಲವೇ ನವದಾನ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಭಾರತವಾಗಿ ಕನ್ನಡದ ಭುವನೇಶ್ವರಿಗೆ ನಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿ ಅಲ್ಲಿ ತಮ್ಮ ಒಂದು ಹೆಜ್ಜೆಯನ್ನ ಮೂಡಿಸಿ ಬರುವಂತ ಒಂದು ಜಾಗತಿಕತೆ ಇರ್ತಕ್ಕಂಥ ಉತ್ತಮ ಸಂಘಟನೆ.
ಜಾಗೃತಿ ಮೂಡಿಸಿದರು. ಬಹುಶಃ ರಾಜ್ಯದ ನಾನು ಕಂಡಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥವರು ನಮ್ಮ ಶ್ರೀಯುತ ನಾಗೇಶ್ ಅವರು. ನಾಗೇಶ್ ಅವರು ಮಾಡುವಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ಒಂದು ರೀತಿಯಲ್ಲಿ ಕಾಯಂ ಕಲಾವಿದ. ಸೊ ಹಾಗಾಗಿ ಅವ್ರದ್ದು ನಂದು ಒಂದು ರೀತಿಯಲ್ಲಿ ಉತ್ತಮವಾದಂಥ ಅವಿನಾಭಾವ ಸಂಬಂಧ. ಹಾಗಾಗಿ ನಾನು ಅವರ ಕರೆಯುವಂಥ ಯಾವುದೇ ಕಾರ್ಯಕ್ರಮಗಳನ್ನು ನಾನು ಗೈರು ಹಾಜರಿ ಆಗ್ತಿದ್ದೇನೆ. ಆ ಕಾರ್ಯಕ್ರಮಗಳಿಗೆ ಭಾಗವಹಿಸುವಂಥ ಕೆಲಸವನ್ನು ನಾನು ಮೊದಲಿಂದಲೂ ಮಾಡ್ಕೊಂಡು ಬರ್ತಾ ಇದ್ದೇನೆ. ಅವರು ಸಾಕಷ್ಟು ನಮ್ಮ ನಿರೂಪಕರು ಹೇಳ್ತಾ ಇದ್ರು, ತುಂಬ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥದ್ದು, ಒಂದು ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ಸಹ ರೂಪಿಸಿ ಅದನ್ನು ಯಶಸ್ವಿಯಾಗಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಸಸಿಗಳನ್ನು ನೆಡುವಂಥ ಇಂಥ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ಸಹ ಅವರು ಪ್ರತಿ ವರ್ಷ ರೂಪಿಸುವಂಥದ್ದು. ಮತ್ತೆ ಅದನ್ನ ಪ್ರತಿ ವರ್ಷ ನಿರಂತರವಾಗಿ ನಮ್ಮ ನಿರೂಪಕರು ಅವಾಗ ಹೇಳ್ದಂಗೆ ಆಯೋಜನೆ ಮಾಡಲಿಕ್ಕೆ ಅನ್ನುವಂಥ ಮಾತನ್ನ ಹೇಳ್ತಾ ಇವತ್ತು ಯಾರು ಹಣ್ಣು ಕದ್ದಿಲ್ಲ ಕೈ ಎತ್ತಿ ನೋಡೋಣ ಕದ್ದಿಲ್ಲ ಮಾಮೂಲಿ ಹಣ ಸಣ್ಣ ವಯಸ್ಸಲ್ಲಿದ್ದಾಗ ಬೇರೆಯವ್ರು ಒಂದು ಹೋಗ್ತಾರೆ ಕದ್ದಿಲ್ಲ. ನಾನು ಕದ್ದಿದ್ದೀನಿ, ಕಡ್ಲೆಕಾಯಿ ಕದ್ದಿದ್ದೀನಿ, ಹಣ್ಣು ಕದ್ದಿದ್ದೀನಿ. ಅವಾಗ ಓಡೋಗ್ಬಿಟ್ಟೆ ಯಾರು ಕೂಗಿದ್ರು ಅದು ನೋಡಿದ್ರೆ ನಮ್ಮದೇ ಕೊಟ್ಟ ಸಣ್ಣ ಹುಡುಗ ನಮ್ಗೆ ಗೊತ್ತಿಲ್ಲ ನಮ್ಮ ಕೋಟ ಎಲ್ಲೆಲ್ಲಿತ್ತು ಅಂತ. ಬಹಳ ದೊಡ್ಡ ಜಮೀನ್ದಾರರು ನಾವು. ಆದರೆ ಇಂದಿರಾ ಗಾಂಧಿ ಅವರು ಟೈಮಲ್ಲಿ ಎಲ್ಲ ನಮ್ಮ ತಂದೆಯವರು ಹುಡುಗನೇ ಗುಂಡು ಬಡಿ ಅಂತ ನಿಮ್ಮ ದುಡ್ಡು ತಂದು ಆನ್ಲೈನಲ್ಲಿ ತರ್ಸ್ಕೊಂಡ್ಬಿಡ್ತಾರೆ ಅಲ್ವಾ? ತರ್ಸ್ಕೊತಾರೆ, ಏನು ಬೇಕೋ ತರ್ಸ್ಕೊತಾರೆ. ಮೇಡಮ್ ಅವರು ಕಾರ್ಯಕ್ರಮ ಆದರೆ ಡಯಟ್ ಅಲ್ಲಿ ಯಾಕೆಂದ್ರೆ ಇಲ್ಲಾಂದ್ರೆ ತಾಕತ್ ಗೊತ್ತಾಯ್ತಾ ಈ ಧ್ವನಿಗೆ, ನೀವು ಕೊಟ್ಟಂತ ಈ ಧ್ವನಿ ತಾಕತ್ತು. ಆಮೇಲೆ ನನ್ನನ್ನ ಯಾರೇ ನೋಡಿದ್ರು ಕೂಡ ಗಜಪೇಟೆ ಬಿಟ್ಬಿಟ್ಟಿರ್ತೀರಲ್ಲ ಆಮೇಲೆ ನಮ್ಮ ಶಿಕ್ಷಕರು ಕೊಟ್ಟಿವರು ಕೂಡ ಉತ್ತಮ ಬಹಳ ಒಳ್ಳೆ ನಾಯಕರು. ಬಹಳಷ್ಟು ಕಾರ್ಯಕ್ರಮದಲ್ಲಿ ಅವರು ನಾವು ಅವರ ಹಾಡುಗಳನ್ನ ಕೇಳಿದ್ದೀನಿ. ಅವರ ಹಾಡುಗಳನ್ನ ಜೊತೆಯಲ್ಲಿ ನಾನೇ ನಾಯಕ ನಟನಾಗಿ ನಟಿಸಿದಂಥ ಫ್ಯಾಮಿಲಿ ನಂಬರ್ 1 ಅನ್ನೋ ಧಾರಾವಾಹಿ ನಾಯಕ ನಟ ತಾವು ಕೂಡ ಅವರು ಬಹಳ ಒಳ್ಳೆ ಪಾತ್ರ ಮಾಡಿದ್ದಾರೆ. ನಮ್ಮ ಸಂಸಾರನ ನಮ್ಮ ಫ್ಯಾಮಿಲಿನೇ ದೂರ ಮಾಡಕ್ಕೆ ಮಾಡ್ತಾರೆ. ಒಳ್ಳೆ ಇದು ಫ್ಯಾಮಿಲಿ ನಂಬರ್ 1 ಅಂತ ಒಂದು ಬಂದು ಇಲ್ಲಿ ಬೇರೆ ಮೇಲೆ ಹಾಸಿಗೆರಾದಂಥ ಸನ್ಮಾನ್ಯ ಶ್ರೀ ನಮ್ಮ ಸೋಮಶೇಖರ್ ಸರ್ ಮಾಜಿ ಅಧ್ಯಕ್ಷರು ಕೊಟ್ಟಿದ್ದಾರೆ. ನಮಗೆ ಕಲಾವಿದರು ನನಗೆ ಕಳಿಸಲ್ಲ, ಅನ್ನದಾತರು ನಾಗೇಶ್ವರು ಕೂಡ ಬಹಳ ಎಲ್ಲ ಕಲಾವಿದರು ಕೂಡ ಹಂಗೆ ಕಳಿಸಲ್ಲ. ಇವತ್ತು ಕೂಡ ಬಂದಿದ್ದಿಲ್ಲ, ಹಂಗೆ ಕಳಿಸಲ್ಲ. ಎಲ್ಲ ಗಣ್ಯರು 1 ಅವರ್ ಮುಂಚೆನೆ ಮುಗಿದೋಗ್ಬೇಕಾಗಿತ್ತು. 10:45 11:30 ಒಳಗೆ ಊಟ ಮುಗಿಸ್ಬೇಕು. ಎಷ್ಟು ಗೊತ್ತಾ? ಈಗ ಡಯಟ್ ಮಾಡಿಬಿಟ್ಟಿದ್ದಾರೆ 4 ದಿವಸದಿಂದ. ಒಂದು ಅರ್ಧ ಬೌಲು ಬೇಸಿಕ್ ತರಕಾರಿ, ಒಂದು ಸೂಪು ಅಷ್ಟೇ. ಪಕ್ಕದಲ್ಲಿ ನೆಚ್ಕೊಳಕ್ಕೆ ಒಂದು 2 ಚಟ್ನಿ, ಒಂದೊಂದು ಸ್ಪೂನ್ ಹಾಕ್ತಾನೆ ಅವನೇ. ನಾವೇನು ತಗೊಂಡಿಲ್ಲ. ಸ್ಕ್ಯಾನರ್ ಬರ್ತದೆ ನೇಚರ್ ಪ್ಯೂರ್ ನಮ್ಮ ಜಿಂದಾಲ್ ಅಲ್ಲಿ, ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಟ್ಟಿತ್ತು. ನಮ್ಮ ಕಲಾವಿದರಿಗೆ ಒಂದು ಎಂಥ ಭಾಗ್ಯ ಅಂದರೆ, ನಾವು ನೋಡಿ ಒಬ್ಬೊಬ್ಬರು ಅಭಿಮಾನಿಗಳು ಮನೆಗೆ ಹೋದ್ರು ಈ ಜನ್ಮ ಸಾಕಾಗಲ್ಲ. ತಿಂಡಿ ಕರೀತಾರೆ, ಊಟಕ್ಕೆ ಕರೀತಾರೆ, ಎಲ್ಲ ಮನೆಗೂ ಹೋಗ್ಬೇಕಾಗುತ್ತ. ನಮ್ಮನ್ನು ಯಾರು ಕೈ ಬಿಟ್ಟರು ಕೂಡ ಅಭಿಮಾನಿಗಳು ಮಾತ್ರ ನಮ್ಮನ್ನು ಕೈ ಬಿಡಲ್ಲ. ಆಶೀರ್ವಾದದಿಂದ ಸುಮಾರು 650ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳ ಪಾತ್ರ ಮಾಡಿದ್ದೀನಿ. ನಾನು ಮೊದಲು ಪಾತ್ರ ಮಾಡಬೇಕಾಗಿದ್ದು ತೆಲುಗು ಸಿನಿಮಾದಲ್ಲಿ. ಹೇಗೆ ಹೇಳ್ತೀರಾ? ಇಲ್ಲಿ ಸಿಟಿಯಲ್ಲ, ಅದರ ಪಕ್ಕದಲ್ಲಿ MSS ಟೆನಿಸ್ ಕ್ಲಬ್ ಅಂತ ನಮ್ಮದು ಫ್ಯಾಮಿಲಿ ಒಂದು ಇತಿಹಾಸ ಇರುವಂಥದ್ದು. ನಮ್ಮ ತಂದೆಯವರು ಎಂ ಶಾಮಣ್ಣ ಅಂತ, ತಾಯಿ ಲಕ್ಷ್ಮಮ್ಮ. ಅವರು ಕೂಡ ಹಳ್ಳಿಯಲ್ಲೇ ಹುಟ್ಟಿರೋದು.
ಅವರು ಇಲ್ಲಿ ಮಹಿಳಾ ಸೇವಾ ಸಮಿತಿ ಸ್ಕೂಲ್ ಇದೆಯಲ್ಲ, ಅಲ್ಲಿ ನಮ್ಮ ತಂದೆಯವರು ಲಾನ್ ಟೆನ್ನಿಸ್ ಕೋಚ್ ಆಗಿ ಕೆಲಸ ಮಾಡ್ತಾ ಇದ್ರು. ನಮ್ಮ ತಂದೆಯವರ ಹತ್ರ ಲಾನ್ ಟೆನ್ನಿಸ್ ಕಲಿತವರಲ್ಲಿ ಉದಾಹರಣೆಗೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ದಿವಂಗತ ಕೆಂಗಲ್ ಹನುಮಂತಯ್ಯನವರು ನಮ್ಮ ತಂದೆಯವರ ಹತ್ರ ಟೆನ್ನಿಸ್ ಆಟನ ಕಲಿತಿರ್ತಾರೆ. ಹಾಗೂ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಇಲ್ಲಿ ಸೈನ್ಸ್ ಕಾಲೇಜಲ್ಲಿ ಡಿಗ್ರಿ ಮಾಡಬೇಕಾದ್ರೆ ನಮ್ಮ ತಂದೆಯವರ ಹತ್ರ ಬಂದು ಲಾನ್ ಟೆನ್ನಿಸ್ ಆಟನ ಕಲಿತಿದ್ದಾರೆ. ನಾನು ಧರ್ಮಸ್ಥಳಕ್ಕೆ ಮೊದಲನೇ ಸಾರಿ ಹೋದಾಗ, ಗುರುಗಳೇ ನಮ್ಮ ತಂದೆಯವರು ನಿಮಗೆ ಟೆನ್ನಿಸ್ ಕಲಿಸ್ಕೊಟ್ಟಿದ್ದಾರಂತೆ ಅಂದಾಗ ಅವರು ಕಂಡಿಟ್ಟಿರ್ತಾವ್ರೆ, ನಾನು ಇದ್ದು ಜಾಗದಿಂದ ನಿಮ್ಮ ಟೆನ್ನಿಸ್ ಕ್ಲಬ್ ಹೋಗೋದಕ್ಕೆ ಪೆಟ್ರೋಲ್ ಹಾಕಕ್ಕೆ ನನ್ನ ಹತ್ರ ದುಡ್ಡಿರ್ತಾ ಇರಲಿಲ್ಲ ಅಂತ. ಈಗ ಎಂತ ಇಂಪಾರ್ಟೆಂಟ್ ಕಾರಣ ಅಲ್ವಾ, ವಿದ್ಯೆ ಬಂದಿಟ್ಟಿದ್ದಾರೆ. ನೀವು ನೋಡ್ಬೋದು, ಮೈಸೂರಿಗೆ ಹೋಗ್ತಾ ಮುಂಚೆನೆ ಅವ್ರ ಕಾರನ್ನ ಇಟ್ಟಿದ್ದಾರೆ. ಹಾಗಾಗಿ ಹೇಳ್ತಾ ಹೋದ್ರೆ, ನಾನು ಕೂಡ ನಮ್ಮ ಮೊದಲು ಇಲ್ಲಿ ಟೆನ್ನಿಸ್ ಕ್ಲಬ್ ಅಲ್ಲಿ ಅನಂತಾಗ್ ಅವರ ಒಂದು ಸಿನಿಮಾ ಪ್ರೇಮಾಯಣ ಅನ್ನೋ ಒಂದು ಸಿನಿಮಾ, ಆ ಒಳ್ಳೆ ಹಾಸ್ಯ ಚಿತ್ರ, ವಾದಿರಾಜವರು ಇರ್ಬೋದು ಆ ಚಿತ್ರದ ನಿರ್ಮಾಪಕರು. ಆ ಚಿತ್ರದ ಶೂಟಿಂಗ್ ನಮ್ಮ ಕ್ಲಬ್ ಅಲ್ಲಿ ಆಗಿರೋದು. ಅವರು ನಾನು ಲಾಸ್ಟ್ ಕೋರ್ಟಲ್ಲಿ 3ನೇ ಕೋರ್ಟಲ್ಲಿ ಕೋಚ್ ಮಾಡ್ತಾ ಇದ್ದೆ. ಆಗ ಅನಂತಾಗ್ ಸರ್ ಬಂದು, ಏನು ಇಷ್ಟಿದ್ದೀನಿ ನೀವು ಕೋಚ್ ಅಂತಲ್ಲ, ನನಗೂ ಕೋಚ್ ಮಾಡ್ತೀರಾ ಅಂದರು. ಆಯ್ತು ನಾನು ಮಾಡ್ತೀನಿ ಅಂತ ಅವ್ರಿಗೂ ಕೋಚ್ ಮಾಡಿದ್ದೀನಿ. ಡಾಕ್ಟರ್ ವಿಷ್ಣು ದಾದ ಅವ್ರಿಗೂ ಕೂಡ ಕೋಚ್ ಮಾಡಿದ್ದೀನಿ ಭದ್ರಕ ಒಟ್ಟಲ್ಲಿ ಒಂದು 2 ದಿವಸ. ಹಾಗೂ ನಮ್ಮ ದಯಾನಂದ ಸಾಗರ ಕಾಲೇಜಿನ ಸಂಸ್ಥಾಪಕರ ಆದಂಥ ಅವರು ದಯಾನಂದ ಸಾಗರ್ ಅವರಿರಲ್ಲ, ಅವರ ಮೊದಲ 2ನೇ ಪುತ್ರರು ಪ್ರೇಮ್ ಸಾಗರ್ ಅವರು ಕೂಡ ನಾನು ಪರ್ಸನಲ್ ಕೋಚ್ ಆಗಿ ಕೆಲಸ ಮಾಡಿದ್ದೇನೆ, ಟೆನ್ನಿಸ್ ಕೋಚ್ ಮಾಡಿದ್ದೀನಿ. ಬಹಳಷ್ಟು ಜನಕ್ಕೆ ನಾನು ಇಲ್ಲೇ ನನ್ನ ಸ್ಟೂಡೆಂಟ್ಗಳು ಬಹಳ ಜನ ಇದ್ದಾರೆ. ಈಗ ಸ್ವಲ್ಪ ಹೊಟ್ಟೆ ಬಂದಿರೋ